ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 43ನೇ ದಿನದ ಬ್ಲಾಗು. ನೈಟ್ ಏನು ಪಾತ್ರೆ ಕ್ಲೀನ್ ಮಾಡಿರಲಿಲ್ಲ, ಹಂಗೆ ಹೋಗಿ ಮಲಗಿಬಿಟ್ಟಿದ್ದೆ. ಸೊ ನನಗೆ 3-4 ಡೇಸಿಂದನೇ ಸ್ಟಾರ್ಟ್ ಆಗಿತ್ತು. ಅಂದರೆ ಒಂಥರ ಮೈ ಕೈ ನೋವು, ಫೀವರ್ ಬಂದಂಗೆ ಆಗೋದು, ಅವಾಗವಾಗ ಚಳಿ ಕಾಣಿಸ್ಕೊಳೋದು, ಈ ಥರ ಎಲ್ಲ ಆಗ್ತಿತ್ತು. ಸೊ ನಾನು ಮಳೆ ಬೀಳ್ತಾರೋ ಕಾರಣ ಅಂತ ಅಂದ್ಕೊಂಡು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಬಂದೆ. ಸೊ ಅದ್ರ ಪರಿಣಾಮ ಇವತ್ತು ಹೆಂಗಾಗಿದೆ ಅಂದರೆ ಕಂಪ್ಲೀಟಾಗಿ ಮಲ್ಕೊಳ್ಳೋ ಥರ ಆಗಿಬಿಟ್ಟಿದೆ. ಆ್ಯಂಡ್ ಕೋಲ್ಡ್ ಕೂಡ ಸ್ಟಾರ್ಟ್ ಆಗಿ ವಾಯ್ಸ್ ಹೋಗ್ತಿದೆ, ಕೋಲ್ಡ್ ಸ್ಟಾರ್ಟ್ ಆಗಿದೆ, ಫೀವರ್ ಬಂದಿದೆ, ತಲೆನೋವು, ನಂಗೆ ವಾಯ್ಸ್ ಕೂಡ ಕೊಡೋಕ್ಕಾಗ್ತಿಲ್ಲ, ಅಷ್ಟು ನನಗೆ ಕಷ್ಟ ಅನ್ನಿಸ್ತಾ ಇದೆ. ಸೊ ಆದರೂ ಪರವಾಗಿಲ್ಲ, ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಗ್ಯಾಸೆಲ್ಲ ಒರೆಸ್ಬಿಟ್ಟು ಹಾಲು ಬಿಸಿ ಇಟ್ಕೊಂಡು ಆಮೇಲೆ ಟೀ ಇಟ್ಬಿಟ್ಟು ಪಾತ್ರೆ ಎಲ್ಲ ಉಚ್ಚಾಕೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಕೆಲಸನ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಡಬಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಸೊ ನಾನು ಸುಮಾರು ವೀಡಿಯೋಸಲ್ಲಿ ಹೇಳ್ಕೊಂಬರ್ತಾಯಿದ್ದೀನಿ, ತುಂಬ ವ್ಯೂಸ್ ಕಡಿಮೆ ಆಗ್ತಿದೆ. ನನ್ನ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಇಲ್ಲ ನಾನೇನಾದರೂ ಚೇಂಜಸ್ ಮಾಡ್ಕೊಂಡಿದ್ದೀನ, ಅದಕ್ಕೆ ಚಾನಲ್ ಪ್ರಮೋಟ್ ಮಾಡ್ತಿಲ್ವಾ ನನ್ನ ಚಾನಲ್ನ ಅಂತ ಹೇಳಿ ಅಂತ. ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ. ನನ್ನ ಚಾನಲ್ಗೆ ಇಂಪ್ರೆಸೇಷನ್ ಹಿಂಗೆ ಕಡಿಮೆ ಆಗುತ್ತೆ. ಸೊ ಮತ್ತೆ ನನ್ನ ಚಾನಲ್ ವೀಡಿಯೋಸ್ ಎಲ್ಲ ಡೆಡ್ ಆಗೋ ಚಾನ್ಸಸ್ ಇದೆ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಪೂರ್ತಿ ವೀಡಿಯೋಸ್ನ ನೋಡಿ ದಯವಿಟ್ಟು. ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಿರೋದು. ಹೋಟೆಲ್ ಕೆಲಸ, ಮನೆ ಕೆಲಸ, ಆಚೆ ಕೆಲಸ, ಹುಷಾರಿಲ್ಲ ಅಂದಾಗ ನನಗೆ ಏನೇ ಕಷ್ಟ ಅನಿಸಿದ್ರೆ ಕೂಡ ಸೊ ನಾನು ವೀಡಿಯೋಸ್ಗೋಸ್ಕರ, ಅಂದರೆ ನನ್ನ ಚಾನಲ್ ಚೆನ್ನಾಗಿ ರೀಚ್ ಆಗಬೇಕು, ನನ್ನ ವೀಡಿಯೋಸ್ ಓಡಬೇಕು ಅಂತ ನನಗೇನೇ ಕಷ್ಟ ಅನಿಸಿದ್ರು ನಾನು ಹೇಗೆ ಇದ್ದರೆ ಕೂಡ ನಾನು ಎದ್ದು ಬಂದು ವೀಡಿಯೋಸ್ ಮಾಡ್ಕೋತೀನಿ. ಸೊ ಏನಾದರೂ ಒಂದು ಮಾಡಲೇಬೇಕು, ಒಂದು ಅಚೀವ್ ತೊಗೋಬೇಕು ಅನ್ನೋದು ನಾನು ತುಂಬಾ ಒಂದಿದು, ಅದು ತುಂಬ ದಿನದ ಆಸೆ ಕೂಡ ಹೌದು. ಹಾಗೆ ನನ್ನ ಗೋಲ್ ಕೂಡ ಅದೇನೇ, ಮೇಯ್ನ್ ನನ್ನ ಜೀವನದ ಗೋಲ್ ಅದೇನೇ. ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನು ಪಾತ್ರೆ ಎಲ್ಲ ಉಜ್ಜಿದಾದಮೇಲೆ ಟೀ ಮಾಡಿಬಿಟ್ಟು ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡು ಕೂತ್ಕೋತೀನಿ. ಆಮೇಲೆ ಯಜಮಾನ್ರು ಸ್ನಾನಕ್ಕೆ ಅಂತ ಹೋಗ್ತಾರೆ. ಆವಾಗ ಬಂದು ಆಚೆ ಮುಸ್ರೆ ಬಟ್ಟೆ ಒಂದು ಸ್ವಲ್ಪ ಇತ್ತು, ಒಗೆದ್ಬಿಟ್ಟು ಆಚೆ ಗುಡಿಸಿ ನೀರು ಹಾಕಿ ಒಳಗಡೆ ಹೋಗಿ ಮನೆ ಒರೆಸೋಣ ಅಂತ ಹೋದೆ. ಸೊ ಇವತ್ತಿನ ವ್ಲಾಗು ಕಂಟಿನ್ಯೂ ಆಗಿರುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮನೆ ಒರೆಸ್ತಾ ಇದೆ. ಯಜಮಾನ್ರು ಅಷ್ಟು ಸ್ನಾನ ಮಾಡ್ಕೊಂಡು ಈಚೆ ಬಂದು ಅವ್ರು ದೀಪ ಹಚ್ಚೋದಕ್ಕೆ, ಕಡ್ಡಿ ಹಚ್ಚೋದಕ್ಕೆ ಅಂತ ಅವ್ರು ವೆಯ್ಟ್ ಮಾಡ್ತಿದ್ರು. ನಾನು ಮಾತ್ರ ಫುಲ್ಲು ಮನೆ ಒರೆಸ್ಬಿಡೋಣ ಅಂತ ಹೇಳಿಬಿಟ್ಟು ಮನೆ ಒರೆಸ್ದೆ. ಸೊ ಬೆಳಗ್ಗೆನೇ ಮನೆ ಕೆಲಸ ಮಾಡ್ಕೊಂಬಿಟ್ರೆ ಸಂಜೆವರೆಗೂ ಏನು ಅಷ್ಟೊಂದು ಇದ್ದಿರಲ್ಲ ಅಂತ ಹೇಳಿ ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಸೊ ಮರ್ಯಾದೆ ಸಿಗದೇ ಇರೋ ಜಾಗದಲ್ಲಿ ನಾವು ಅಲ್ಲಿ ಇದ್ದರೆ ಕೂಡ ವೇಸ್ಟು ಅಂತಾನೆ. ಸೊ ಅದು ಎಲ್ಲೇ ಆಗಿರ್ಬೋದು, ಯಾರ ಮನಸ್ಸಲ್ಲೇ ಆಗಿರ್ಬೋದು, ಯಾರ ಜೀವನದಲ್ಲೇ ಆಗಿರ್ಬೋದು, ಇಲ್ಲ ಯಾರ ಮನೆಯಲ್ಲೇ ಆಗಿರ್ಬೋದು, ನಮಗೆ ಮರ್ಯಾದೆ ಇಲ್ಲ ಅಂದಾಗ, ನಮ್ಮ ಸ್ಥಾನ ಅಲ್ಲಿ ಏನು ಅನ್ನೋದು ನಮಗೆ ತೋರಿಸ್ಕೊಟ್ಟಾಗ ನಾವು ಸ್ಟ್ರಗಲ್ಸಿಂದ ಆ ಮನೆಗೋಸ್ಕರ,
ಅವ್ರಿಗೋಸ್ಕರ ನಾವು ಎಷ್ಟೇ ಸ್ಟ್ರಗಲ್ಸ್ ಹಾಕಿದ್ರೂ ಕೂಡ ನಾವು ಹೇಗೆ ಬದುಕಿದ್ರೂ ಕೂಡ ಅದು ಅವ್ರ ಕಣ್ಣಿಗೆ ತಪ್ಪಾಗಿಯೇ ಕಾಣುತ್ತೆ. ಸೊ ಇದು ಎಲ್ಲ ನನ್ನ ಜೀವನದಲ್ಲಿ ಸುಮಾರು ಕಡೆಯಿಂದನೂ ಹೋಲುತ್ತೆ ಇದು. ಬಟ್ ನಾನು ಯಾರ ಮನೆಗೂ ಹೋಗಲ್ಲ, ಯಾರ ಜೀವನದಲ್ಲೂ ನಾನು ಇರೋದು ಇಲ್ಲ. ಸೊ ಅವ್ರು ನನಗೆ ನಾನು ಅವ್ರಿಗೆ ಬೇಡ ಅನ್ಸಿದ್ಮೇಲೆ ನನ್ನ ಮನಸ್ಸಿಂದ ಕೂಡ ಅವ್ರನ್ನ ನಾನು ತೆಗೆದು ಬಿಸಾಕಿರ್ತೀನಿ. ನನಗೆ ಅವ್ರು ಬೇಡ ಅಂತ. ಇವನ್ ನನಗೆ ಯಾರೇ ಆಗಿರ್ಬೋದು, ನಾನು ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಸೊ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದಾಗ ನಾವು ಅವ್ರಿಗೋಸ್ಕರ ಬಡ್ದಾಡು ಇಲ್ಲ ಇನ್ನೇನೋ ಮಾಡು, ಮತ್ತೆ ನಮ್ಮ ಮನಸ್ಸಲ್ಲಿ ಅದೇ ಮತ್ತೆ ಅವ್ರು ಒಂದಾಗಿಲ್ಲ ಅಂದರೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಆಲ್ಮೋಸ್ಟ್ ಕಂಪ್ಲೀಟಾಗಿ ನಾನು ಚೇಂಜಸ್ ಅಂತೂ ಕಾಣಿಸ್ತಾನೆ ಇರ್ತೀನಿ. ಸೊ ಇನ್ನೊಂದೇನಪ್ಪ ಅಂದರೆ, ಜೀವನ ಅನ್ನೋದು ಒಂದು ಪುಸ್ತಕ ಇದ್ದಾಗೆ. ಆ ಜೀವನದ ನಾವೆಷ್ಟು ಕಲಿತೀವೋ ಅಷ್ಟು ನಮ್ಮ ಜೀವನದಲ್ಲಿ ಕಲಿಸ್ತಾನೇ ಇರುತ್ತೆ. ಸೊ ಈಗ ನಾನು ಈ ಪೇಜ್ ಫುಲ್ಲು ಕಲ್ತ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಪೇಜ್ ಕಲಿತೀನಿ ಅಂದರೆ ಈ ಪೇಜಲ್ಲೇ ಕಲಿಯೋದಿನ ಸುಮಾರು ಇರುತ್ತೆ. ನೆಕ್ಸ್ಟ್ ಪೇಜ್ಗೆ ಹೋದರೆ ನೆಕ್ಸ್ಟ್ ಪೇಜಲ್ಲಿ ಕಲಿಯೋದು ಸುಮಾರು ಇರುತ್ತೆ. ಆ್ಯಂಡ್ ಜೀವನದಲ್ಲಿ ನಾವು ಕಲಿತೇ ಬಿಟ್ಟಿದ್ದೀವಿ, ನಾವು ಮಾಡೇ ಬಿಟ್ಟಿದ್ದೀವಿ, ನಾವು ಹೀಗಾಗಿದ್ದೀವಿ ಹಾಗಾಗಿದ್ದೀವಿ ಅನ್ನೋದು ಏನೂ ಇಲ್ಲ. ಕಲಿತಾ ಇದ್ದರೆ ಜೀವನದಲ್ಲಿ ಕಲಿತಾನೇ ಇರಬೇಕು. ಬಟ್ ಅದಕ್ಕೆ ಅನ್ನೋದೊಂದು ಕೊನೆ ಅನ್ನೋದಿರಲ್ಲ. ಕೊನೆ ಅನ್ನೋದು ಬಂದರೆ ನಮ್ಮ ಅಂತ್ಯದ ದಿನ ಇರುತ್ತಲ್ಲ, ಆ ದಿನವೇ ನಾವು ಕಲಿಯೋದು ಕೂಡ ಕೊನೆ ಆಗೋದು. ಸೊ ಮಧ್ಯಾಹ್ನ ಹೋಟೆಲ್ ಹತ್ರ ಎಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿದ್ರಿಂದ ಒಂದೇ ಸತಿ ಏನು ಮನೆಗೆ ನಾನು ರಿಟರ್ನ್ ಬಂದಿರಲಿಲ್ಲ. ಒಂದೇ ಸತಿ ಅಲ್ಲಿ ಹೋಟೆಲ್ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಕೆಲಸಕ್ಕೆ ಹೋಗಿ ಬಂದು ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಹೇಳಿ ಅಕ್ಕಿ ಇಟ್ಬಿಟ್ಟು ಹೀರೆಕಾಯಿ, ಬದನೆಕಾಯಿ ಮತ್ತು ಮುಲ್ಲಂಗಿ, ಉಪ್ಪು, ಖಾರ ಹಾಕಿಬಿಟ್ಟು ಮೂರೂ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸಿಗೆ ಹಾಕಿ ವಿಸಿಲ್ ಹಾಕಿಸ್ಕೋತೀನಿ. ಸೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಇಷ್ಟೇ ಅಡುಗೆನೆಲ್ಲ ಆದಮೇಲೆ ಹೋಗಿ ಊಟ ಇಡೋಣ ಅಂದ್ಬಿಟ್ಟು ಹಸ್ಬೆಂಡ್ರಿಗೆ ಊಟ ಇಟ್ಟರೆ ಅವರು ಊಟ ಬೇಡ ಅಂದರು. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ವಾಪಸ್ ಬಂದು ಮಗಳಿಗೆ ಹುಷಾರಿಲ್ಲದೆ ಇರೋ ಕಾರಣ ಅವಳಿಗೆ ಸ್ವಲ್ಪ ಊಟ ತಿನ್ನಿಸ್ದೆ. ಅವಳು ಕೂಡ ಜೊತೇಲಿ ಊಟ ತಿನ್ನು, ನಾನು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಬಟ್ ಬಟ್ಟೆ ಒಗೆಯೋಣ ಅಂದ್ಕೊಳ್ಳೋಷ್ಟ್ರೊಳಗಾಗಿ ಮಳೆ ಬರೋ ಹಂಗಿತ್ತು. ಸೊ ಇನ್ನೇನು ಮಳೆ ಬಂದರೆ ಮತ್ತೆ ಬಟ್ಟೆ ಒಗೆಯೋಕ್ಕೂ ಆಗೋದಿಲ್ಲ, ನೆನೆಸಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ಕೊಂಡು ಕೂತಿದ್ದೆ.
ಸೊ ಆಮೇಲೆ ಚಿಕ್ಕಮ್ಮ ಮನೆ ಹತ್ರ ಹೋಗ್ಬೇಕಾಗಿತ್ತು. ಸರಿ ಮನೆಯಲ್ಲಿ ಏನೇನು ಕೆಲಸ ಇದೆ ಸಣ್ಣ ಪುಟ್ಟದೆಲ್ಲ ಮುಗಿಸ್ಬಿಡೋಣ ಅಂತ ಹೋಗಿ ಬಂದಮೇಲೆ ಅಮ್ಮನಿಗೆ ಟೀ ಇಟ್ಟು ಒಂದು ಟ್ರಿಪ್ ಪಾತ್ರೆ ಉಜ್ಜಿಬಿಟ್ಟು ಆಮೇಲೆ ನೆಕ್ಸ್ಟ್ ಏನಿದೆ ಅದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇನ್ನು ಆಚೆ ರೂಮ್ ಒರೆಸ್ಬೇಕಾಗಿತ್ತು, ಹಾಗೆ ಆಚೆ ಕೂಡ ತೊಳಿಬೇಕಾಗಿತ್ತು. ಅದು ಸ್ವಲ್ಪ ಪೆಂಡಿಂಗ್ ಇಟ್ಕೊಂಡಿದ್ದೆ. 7:45ಗೆ ಎದ್ದು ಆ ಕೆಲಸನ ಸ್ಟಾರ್ಟ್ ಮಾಡಿದ್ದು. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ.
ಸೊ ಇಲ್ಲೇ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಹೋಗಿ ಮಲ್ಕೊಳ್ಳೋಣ ಅಂತ ಮಾತ್ರೆ ಕುಡಿಬೇಕಾಗಿತ್ತು. ನನಗೆ ತುಂಬ ತಲೆನೋವು, ಜ್ವರ ಬಂದಂಗಿತ್ತು ಮತ್ತು ಕೋಲ್ಡ್ ಜಾಸ್ತಿ ಆಗಿದ್ದರಿಂದ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಪಾತ್ರೆ ಎಲ್ಲ ಉಜ್ಜಿದಾದ್ಮೇಲೆ ಮಾತ್ರೆ ಕುಡಿದ್ಬಿಟ್ಟು ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಇಷ್ಟೇ ಇವತ್ತಿನ ವ್ಲಾಗು. ಸೊ ಜೀವನದ ಪುಸ್ತಕ ಮುಚ್ಚೋದಕ್ಕಾಗೋದೇ ಇಲ್ಲ. ಜೀವನದ ಪುಸ್ತಕ ಮುಚ್ಚಬೇಕು ಅಂದರೆ ನಮ್ಮ ಜೀವನದ ಕೊನೆ ದಿನವೇ ಮುಚ್ಚಬೇಕು. ಜಸ್ಟ್ ನಾವು ಹಾಳೆನ ತಿರುವಾಕ್ದಂಗೆ ತಿರುವಾಕ್ಬೋದು ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಲೈಕ್ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.